ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾರಿ ಗೌತಮ್ ಅವರೇ, ನಾನು ನಿಮಗೆ ತಿಳಿಸಿ ಇವ್ರ ಮನೆಗೆ ಕರ್ಕೊಂಡು ಬಂದ್ಬಿಟ್ಟೆ. ಕೇಳಿದ್ರೆ ಮನೆ ತನಕ ಯಾರು ಬರಕ್ ಬಿಡ್ತಾ ಇದ್ರು, ಗೇಟಿಂದನೇ ಆ ಕಡೆ ಕಳಿಸ್ತಾ ಇದ್ವಿ. ಆ್ಯಕ್ಚುಲಿ ಇವರು ಅಬ್ರಾಡಲ್ಲಿದ್ದಾರೆ, ಫಾರಿನ್ ಸಿಟಿಸನು. ಇಲ್ಲಿ ಇವ್ರು ನೋಡ್ಕೊಳಕ್ಕೆ ಯಾರೂ ಇಲ್ಲ. ಅದು ಅಲ್ಲದೆ ನಮ್ಮ ಕಾರಿಂದ ಆಕ್ಸಿಡೆಂಟ್ ಆಯಿತು, ಅದಕ್ಕೆ ಒಂಥರ ಗಿಲ್ಟ್ ಕಾಡ್ತಿತ್ತು. ಮೋರೆವರ್ ಇವರು ಪೊಲೀಸ್ ಮುಂದೆ ನಮ್ಮ ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಟರು, ನಮಗೇನು ಆಗದೆ ಇರೋ ಹಾಗೆ ನೋಡಿಕೊಂಡ್ರು. ಅಷ್ಟೆಲ್ಲ ಮಾಡಿರೋರಿಗೆ ಸುಮ್ಮನೆ ಥ್ಯಾಂಕ್ಸ್ ಹೇಳಿ ಬಿಟ್ಟು ಬರೋಕ್ಕೆ ನನಗೆ ಮನಸ್ಸು ಬರಲಿಲ್ಲ. ಅದಕ್ಕೆ ನಾನೇ ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರ್ಕೊಂಡು ಬಂದ್ಬಿಟ್ಟೆ, ಇವ್ರು ಇಲ್ಲೇ ಇದ್ದು ರಿಕವರ್ ಆಗಲಿ ಅಂತ. ನಾನು ಮಾಡಿರೋದಲ್ಲಿ ಯಾವ ತಪ್ಪು ಇಲ್ಲ ಅಂತ ಅನ್ಕೋತೀನಿ. ಯಾಕೆ ಯಾರು ಏನು ಮಾತಾಡ್ತಿಲ್ಲ? ನಿಮ್ಮನ್ನು ಕೇಳಿದೆ ನಿರ್ಧಾರ ತಗೊಂಡೆ ಅಂತ ಬೇಜಾರ? ಐ ಆಮ್ ರಿಯಲಿ ಸಾರಿ. ಸರಿ ಹೋಯ್ತು, ಕುತ್ತಿಗೆಗೆ ನೇಣು ಹಾಕಿ ಓಕೆನಾ ನೋಯಲ್ವಾ ಅಂತ ಕೇಳ್ದಂಗೆ ಆಯ್ತು. ಐ ಆಮ್ ಸೊ ಸಾರಿ. ಇಟ್ಸ್ ಓಕೆ. ಇವರೇನು ನಿಮ್ಮನ್ನ ತಪ್ಪು ತಿಳ್ಕೊಳ್ಳಲ್ಲ ಬಿಡಿ. ಯಾಕೆ ಅಫೆಂಡೆಡ್ ಫೀಲ್ ಮಾಡ್ತಿದ್ದೀರಾ? ಈಸ್ ಅ ಜೆಮ್ ಆಫ್ ಅ ಪರ್ಸನ್. ನಿಮ್ಗೆ ಹೇಗೆ ಗೊತ್ತಾಯ್ತು? ಹೇಗೆ ಅಂದರೆ ಹಾಗೆ ನನಗೆ ಫೇಸ್ ರೀಡಿಂಗ್ ಬರುತ್ತೆ. ಯಾರ ಮನಸ್ಸಲ್ಲಿ ಏನಿದೆ, ಯಾರು ಹೇಗೆ ಅಂತ ಮುಖ ನೋಡಿನೇ ಹೇಳಬಲ್ಲೆ. ನನ್ನ ಜೊತೆ ಯಾವುದಕ್ಕೂ ಹುಷಾರಾಗಿರಿ. ಏನು ಹೆದರ್ಸ್ತಿದ್ದೀರಾ? ಇಲ್ಲ, ಇಂಡೈರೆಕ್ಟಾಗಿ ವಾರ್ನಿಂಗ್ ಕೊಡ್ತಾವಳೆ. ತುಂಬ ಸುಸ್ತಾಗಿರುತ್ತೆ, ನೀವು ಹೋಗಿ ರೆಸ್ಟ್ ಮಾಡ್ಕೊಳ್ಳಿ. ಹೌದಮ್ಮ, ಪೇಷಂಟ್ ಯಾವತ್ತು ಪೇಷಂಟ್ ಥರನೇ ಇರಬೇಕು. ಮನೆ ತುಂಬ ಓಡಾಡಿ ಸುಸ್ತು ಮಾಡ್ಕೋಬಾರ್ದಲ್ಲ. ಹೋಗಮ್ಮ ಮಲ್ಕೋ. ಅವ್ರು ಹೇಳೋದು ಸರಿನೇ, ರೆಸ್ಟ್ ಇಸ್ ಬೆಸ್ಟ್ ಮೆಡಿಸಿನ್. ಬನ್ನಿ. ನೈಸ್ ಮೀಟಿಂಗ್ ಯು ಆಲ್. ಛೇ, ಭೂಮಿಕಾ ಎಂಥ ಕೆಲಸ ಮಾಡಿಬಿಟ್ಲು. ಇವಳನ್ನ ಇಲ್ಲಿ ಕರ್ಕೊಂಡು ಬರೋಕ್ಕೆ ಮುಂಚೆ ನನಗೊಂದು ಮಾತು ಹೇಳಿದಿದ್ರೆ ಹೀಗಾಗೋದಕ್ಕೆ ನಾನು ಬಿಡ್ತಾ ಇರಲಿಲ್ಲ. ಗೌತಮ್, ಯು ಡೋಂಟ್ ವರಿ. ಆ ಮಾನ್ಯನ ಏನಾದರೂ ಪ್ಲ್ಯಾನ್ ಮಾಡಿ ಈ ಮನೆಯಿಂದ ನಾನು ಹೊರಗೆ ಹಾಕ್ತೀನಿ. ರೀ, ನನ್ಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಇದಕ್ಕೆ ಯಾವ ಪರಿಹಾರನೂ ಹೇಳಲಿಲ್ವಾ? ಅವ್ರೇನೋ ಹೋಮ ಹವನ ಪೂಜೆ ಪುನಸ್ಕಾರ ಏನಾದರೂ ಒಂದು ಮಾಡಿಸ್ಬೋದಲ್ಲ ರೀ? ಅಂಥದ್ದೇನೂ ಹೇಳಲಿಲ್ಲ. ಅವಳು ಎಲ್ಲೇ ಇದ್ದರೂ ಹುಷಾರಾಗಿರೋಕ್ಕೆ ಹೇಳಿ ಅಷ್ಟೇ ಹೇಳಿದ್ದು. ಅವಳ ಎಚ್ಚರಿಕೆನೇ ಅವಳನ್ನು ಕಾಪಾಡಬೇಕು. ಅಯ್ಯೋ, ಈಗ ಈ ಸಮಸ್ಯೆನ ಭೂಮಿಗೆ ಹೇಗೆ ಹೇಳೋದು? ಅವಳಿಗೆ ಸಮಸ್ಯೆ ಇದೆ ಅಂತ ಕೇಳಿ ಅಳಿಯಂದ್ರೆ ಅಪ್ಸೆಟ್ ಆಗ್ಬಿಡ್ತಾರೆ. ಏನು ಮಾಡೋದು? ನಂಗೆ ತುಂಬ ಭಯ ಆಗ್ತಾ ಇದ್ದೀರಿ. ನನಗೂ ಅದೇ ಚಿಂತೆ ಆಗ್ತಿದೆ ಮಂದಾಕಿನಿ. ಶಾಸ್ತ್ರಿಗಳು ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ರೆ ಹೊರತು ಏನಾಗತ್ತೆ ಅಂತ ಸ್ಪಷ್ಟವಾಗಿ ಹೇಳಲಿಲ್ಲ. ಈಗ ಈ ವಿಷಯನ ತಗೊಂಡೋಗಿ ಅವ್ರಿಗೆ ಹೇಳಿದ್ರೆ ನಮ್ಮ ಭಯನ, ನಮ್ಮ ಆತಂಕನ ಅವ್ರ ಹೆಗಲ ಮೇಲೆ ಹಾಕ್ದಂಗೆ ಆಗಲ್ವಾ? ಹಾಗಂತ ನಾವೇನು ಹೇಳದೆ ಸುಮ್ಮನಾಗ್ಬಿಟ್ರೆ ಎಲ್ಲ ಗೊತ್ತಿದ್ದು ಸುಮ್ಮನಾದಿವಿ ಅಂತ ಆಗ್ಬಿಡುತ್ತೆ. ನನಗಂತೂ ಈಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ದಿಕ್ಕೆ ತೋರಿಸ್ದಾಗಿದೆ. ಮಾವ, ಡೋಂಟ್ ವರಿ, ಅತ್ತಿಗೆಗೇನೂ ಆಗಲ್ಲ. ನಿಮಗೆ ಕಷ್ಟ ಆಗುತ್ತೆ ಅಂದರೆ ಅತ್ತಿಗೆ ಹತ್ರ ನಾನು ಮಾತಾಡ್ತೀನಿ. ಅತ್ತಿಗೆ ಇಂಥ ವಿಷಯದಲ್ಲೆಲ್ಲ ತುಂಬ ಓಪನ್ ಮೈಂಡೆಡ್. ಅವ್ರೇನು ಬೇರೆಯವ್ರ ಥರ ಪ್ಯಾನಿಕ್ ಆಗಲ್ಲ. ಏನೇ ಹೇಳಿದ್ರು ನೀಟಾಗಿ ಕೇಳಿಸ್ಕೋತಾರೆ. ಅದು ನಿಮಗೂ ಗೊತ್ತಲ್ವಾ? ಅಣ್ಣನಿಗೆ ಹೇಳಬೇಡಿ ಅಂತ ಹೇಳಿ ಈ ವಿಷಯನ ನಾನೇ ಅದಕ್ಕೆ ಕನ್ವೆ ಮಾಡ್ತೀನಿ. ನೀವಿದ್ರ ಬಗ್ಗೆ ಯೋಚನೆ ಮಾಡಬೇಡಿ ಮಾವ. ನೀವು ಇದನ್ನು ನನಗೆ ಬಿಟ್ಬಿಡಿ, ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಕಂದ. ಮಲ್ಲಿ,
ಇವಳು ಗೌತಮ್ ಅವ್ರ ತಮ್ಮನ ಹೆಂಡತಿ ಮಲ್ಲಿ ಅಂತ, ನಮ್ಮ ಮನೆ ಬಾರ್ಬಿ ಡಾಲ್ ನನ್ನ ತಂಗಿ. ನಮಸ್ಕಾರ. ನಮಸ್ತೆ. ಇವಳೇನಿಲ್ಲಿ ಹೇಗೆ ಬಂದ್ಲ? ನೆನೆಸ್ಕೊತಿದ್ದೆ. 100 ವರ್ಷ ಆಯ್ತು ನಿಮಗೆ. ಮನೆಯವರೇ ಇವರು ಗೌತಮ್ ಅವ್ರ ತಮ್ಮ ಜಯದೇವ್, ಮಲ್ಲಿ ಅವ್ರ ಗಂಡ. ಹಲೋ. ಹಾಯ್. You guys carry on. ಏನು ಯೋಚನೆ ಮಾಡ್ತಿದ್ದೀರಾ? ನಥಿಂಗ್. ಬನ್ನಿ. ಇವ್ರು ಯಾರು? ಇವ್ರು ಯಾರು ಅಂತಾನೆ ಕೇಳೋದು ಮರ್ತ್ಬಿಟ್ನಲ್ಲ. ಆಮೇಲೆ ಕೇಳಿದ್ರಾಯ್ತು. ಮಲ್ಲಿ ಮಾತ್ರ ಟೈಮ್ ತಗೋ. ಏನ್ ನೋಡ್ತಿದ್ಯಾ? ತಗೋ. ಗುಡ್. ಈ ಕೆಲಸ ಎಲ್ಲ ಮಾಡ್ಬೇಡ, ಅದನ್ನ ಬೇರೆಯವ್ರು ನೋಡ್ಕೋತಾರೆ. ಅಕ್ಕರೆ ಏನಾಯ್ತು? ಇನ್ನೇನಾದ್ರೂ ಬೇಕಿತ್ತಾ? ಇಲ್ಲ ಅಕ್ಕರೆ, ಏನು ಬೇಡ. ಮತ್ತೆ ಅಕ್ಕರೆ, ನೀವು ನನ್ನನ್ನು ನಿಮ್ಮ ಸ್ವಂತ ತಂಗಿ ಥರ ನೋಡ್ಕೊಳ್ತಾ ಇದ್ದೀರಾ. ಇಷ್ಟು ಪ್ರೀತಿ ಕೊಡ್ತೀರಾ, ಇಷ್ಟು ಕಾಳಜಿ ಮಾಡ್ತಿದ್ದೀರಾ. ಪುಣ್ಯ ಮಾಡಿದವ್ರಿಗಷ್ಟೇ ನಿಮ್ಮಂಥವ್ರು ಸಿಗೋದು. ನಾನು ಅದು ಯಾವ ಜನ್ಮದಾಗ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಅಕ್ಕರೆ. ಈ ಜನ್ಮದಾಗೆ ನಿಮ್ಮ ರೂಪದಾಗ ಬಂದು ನನ್ನನ್ನು ಕಾಯ್ತಾ ಇದ್ದೆ. ನಿಮ್ಮನ್ನ ಅಕ್ಕನಾಗ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಅಕ್ಕರೆ. ನಿಮ್ಮನ್ನ ನೋಡಿದ್ರೆ ಸಾನೇ ಖುಷಿ ಆಗ್ತದೆ. ನನಗೂ ಅಷ್ಟೇ ಮಲ್ಲಿ. ಆ ಮನೆಯಲ್ಲಿ ಅಪ್ಪಿ ಹೇಗೆ, ಅದೇ ಥರ ಈ ಮನೆಯಲ್ಲಿ ನನಗೆ ಇನ್ನೊಬ್ಳು ತಂಗಿ ಸಿಕ್ಕಿದಾಳೆ. ನೀವು ಹಿಂಗೆಲ್ಲ ಮಾತಾಡ್ತಿದ್ರೆ ನಂಗೆ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗಲ್ಲ. ಒಂಥರ ಅಳು ಬಂದಂಗೆ ಆಯ್ತದೆ. ಮಲ್ಲಿ, ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಿದ್ಯಾ? ಇಲ್ಲ ಅಕ್ಕರೆ, ಒಂದೊಂದ್ಸಲ ನೀವು ತೋರಿಸೋ ಪ್ರೀತಿ ಕಾಳಜಿ ಕಣ್ಣೀರು ಬರೋ ಹಂಗೆ ಮಾಡಿಬಿಡ್ತದೆ. ಇಲ್ಲಿ ನೋಡು ಮಲ್ಲಿ, ನಿನ್ನ ಕೇರ್ ಮಾಡೋದು, ನಿನಗೇನು ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನಾನೇ ಅಲ್ವಾ ನಿನ್ನ ಈ ಮರಕ್ಕೆ ಕರ್ಕೊಂಡು ಬಂದಿದ್ದು. ಸೊ ನಿನಗೇನೇ ಬೇಕಿದ್ರು, ಏನೇ ಆಗಬೇಕಿದ್ರು ನನ್ನ ಹತ್ರ ಬಂದು ಯಾವುದೇ ಸಂಕೋಚ ಇಲ್ಲದೆ ಕೇಳು. ನಾನು ನಿನಗೆ ಹೆಲ್ಪ್ ಮಾಡೋದಕ್ಕೆ ರೆಡಿಯಾಗಿರ್ತೀನಿ. ನಿನ್ನ ಪಾಲಿನ ಆ್ಯಂಬುಲೆನ್ಸ್ ನಾನು. ಹೋಗಿ ಅಕ್ಕರೆ, ಹಿಂಗೆ ಏನಾರ ಹೇಳಿ ನನ್ನ ನಗ್ಸ್ಬಿಡ್ತೀರ. ನನಗೆ ದುಃಖ ಪಟ್ಕೊಳಕ್ಕೆ ಬಿಡಲ್ಲ ನೀವು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.